ಇನ್ನು ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಹತ್ಯಾಕಾಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರತಾ ಪಡೆಗಳಿಂದ ಭಯೋತ್ಪಾದಕರಿಗಾಗಿ ಇನ್ನೂ ಹುಡುಕಾಟ ನಡೀತಾ ಇದೆ. ಕಾರ್ಯಾಚರಣೆ ಇನ್ನೂ ನಿಂತಿಲ್ಲ. ಆಪರೇಷನ್ ಸಿಂಧೂರ್ ಇನ್ನೂ ನಿಂತಿಲ್ಲ. ಕಾರ್ಯಾಚರಣೆಯಲ್ಲಿದೆ. ಎಲ್ಲವನ್ನ ಕೂಡ ಧ್ವಂಸ ಮಾಡಿ ಛಿದ್ರಗೊಳಿಸಿ ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕಾಗಿದೆ. ಭದ್ರತಾ ಪಡೆಗಳಿಂದ ನಿರಂತರವಾಗಿ ಭಯೋತ್ಪಾದಕರಿಗಾಗಿ ಹುಡುಕಾಟ ನಡೀತಾ ಇದೆ. ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಹತ್ಯಾಕಾಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರತಾ ಪಡೆಗಳಿಂದ ಜೊತೆಗೆ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ಮುಂದುವರಿತಾ ಇದೆ. ಜೊತೆಗೆ ಪಹಲ್ಗಾಮ್ ಭಯೋತ್ಪಾದಕರ ಪೋಸ್ಟರ್ ಬಿಡುಗಡೆಯಾಗಿದೆ. ಯಾರ್ಯಾರು ದಾಳಿ ಮಾಡಿದ್ರು 26 ಭಾರತೀಯರ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂತೆ ಪೋಸ್ಟರ್ ಬಿಡುಗಡೆಯಾಗಿದೆ. ಭದ್ರತಾ ಪಡೆಗಳಿಂದ ಭಯೋತ್ಪಾದಕರ ಪೋಸ್ಟರ್ ಬಿಡುಗಡೆಯಾಗಿದೆ. ಪಹಲ್ಗಾಮ್ ಭಯೋತ್ಪಾದಕರ ಪೋಸ್ಟರ್ ಭದ್ರತಾ ಪಡೆಗಳಿಂದ ಭಯೋತ್ಪಾದಕರಿಗಾಗಿ ಹುಡುಕಾಟ ನಡೀತಾ ಇದೆ. ಅವರ ಪೋಸ್ಟರ್ ಕೂಡ ಬಿಡುಗಡೆಯಾಗಿದೆ. ಮುಖ್ಯವಾಗಿ ಅವರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು ಜೊತೆಗೆ ಅವರ ಸಂಘಟನೆಯ ಪ್ರಧಾನ ಕಚೇರಿಗಳು ಎಲ್ಲವೂ ಕೂಡ ಪಾಕಿಸ್ತಾನದಲ್ಲಿ ಇರತಕ್ಕಂಥ ಕಚೇರಿಗಳು ಧ್ವಂಸವಾಗಿದ್ದಾವೆ. ಇನ್ನೂ ಅನೇಕ ಲೀಸ್ಟ್ ಇದೆ. ಆ ಲೀಸ್ಟ್ ಪ್ರಕಾರವಾಗಿ ಒಂದೊಂದೇ ಹಂತವಾಗಿ ಎಲ್ಲರನ್ನ ಕೂಡ ಕ್ಲೀನ್ ಮಾಡಬೇಕಾಗಿದೆ. ಈಗ ಅವರ ಪೋಸ್ಟರ್ ಬಿಡುಗಡೆಯಾಗಿದೆ. ಪಹಲ್ಗಾಮ್ ಅಟ್ಯಾಕ್ ಅಲ್ಲಿ ಯಾರ್ಯಾರು ಟೆರರಿಸ್ಟ್ಗಳು ಭಾಗಿಯಾಗಿದ್ರು, ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಹತ್ಯೆ ಮಾಡಿದ್ರು ಅವರ ಪೋಸ್ಟರ್ ಬಿಡುಗಡೆಯಾಗಿದೆ. ಅವರ ಪೋಸ್ಟರ್ ಬಿಡುಗಡೆ ಮಾಡಿದೆ ಭದ್ರತಾ ಪಡೆ. ಈಗಾಗಲೇ ಅವರ ಪ್ರಧಾನ ಕಚೇರಿಗಳು ಏನೇನಿದಾವೆ ಎಲ್ಲವನ್ನ ಕೂಡ ಪಾಕಿಸ್ತಾನದಲ್ಲಿರತಕ್ಕಂಥ ಅವರ ನಿವಾಸಗಳು, ಕಚೇರಿಗಳು, ಸಂಘಟನೆಗಳೆಲ್ಲವನ್ನ ಕೂಡ ಉಡೀಸ್ ಮಾಡ್ತಾ ಇದ್ದಾರೆ. ಇನ್ನು ಲೀಸ್ಟ್ ಅಲ್ಲಿದೆ. ಈಗಾಗಲೇ 9 ತಾಣಗಳ ಮೇಲೆ ದಾಳಿಯಾಗಿದೆ ಭಾರತದಿಂದ. ಒಟ್ಟಾರೆಯಾಗಿ ಪ್ರಾರಂಭದಲ್ಲಿ 48 ಉಗ್ರ ಸಂಘಟನೆಗಳು ಪಾಕಿಸ್ತಾನದಲ್ಲಿ ಇದೆ ಅಂತ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ರು. ಇನ್ನು ಅನೇಕ ವಿಫಲವಾದ ಇನ್ನು ಅನೇಕ ಟಾರ್ಗೆಟ್ಗಳಿದೆ ಅಂತ ಈಗ DGM ಕೂಡ ಹೇಳಿಕೆ ಕೊಟ್ಟಿದ್ರು. ನಮಗೇನು ಅಲ್ಲಿ ಸ್ವಲ್ಪ ಮಟ್ಟಿಗೆ ಟಾರ್ಗೆಟ್ ಇಲ್ಲ. ಹೊಡೆಯುವ ಪ್ರದೇಶಗಳಲ್ಲಿ ಅನೇಕ ಟಾರ್ಗೆಟ್ಗಳಿದೆ. ಎಲ್ಲಿ ಬೇಕಂದ್ರೆ ಒಳ್ಳೆ ಹೊಡಿಬೋದು. ಯಾಕಂದ್ರೆ ಅದೆಲ್ಲವೂ ಕೂಡ ನಮ್ಮ ಟಾರ್ಗೆಟ್ ಈಗಂತ DGMಗಳು ಕೂಡ ಹೇಳ್ತಾ ಇದ್ದಾರೆ. ಈಗ ಅದೇ ರೀತಿಯಾಗಿ ಒಂದು ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪಹಲ್ಗಾಮ್ ಅಟ್ಯಾಕ್ ಅಲ್ಲಿ ಯಾರು ಭಾಗಿಯಾಗಿದ್ರು ಅವರ ಪೋಸ್ಟರ್ ಬಿಡುಗಡೆಯಾಗಿದೆ. ಅವರನ್ನ ಹುಡುಕಿ ಕೊಟ್ರೆ ಬಹುಮಾನ ಕೂಡ ಇರುತ್ತೆ. ಜೊತೆಗೆ ಇನ್ನೊಂದು ಕಡೆ ಅವರು ಈಗಾಗಲೇ ದಾಳಿ ಒಳಗಾಗಿದ್ದ ಸಂದರ್ಭದಲ್ಲಿ ಸತ್ತಿದರೋ ಬದುಕಿದರೋ ಒಟ್ಟಾರೆಯಾಗಿ ದಾಳಿ ಆಗಿದೆ. ಒಂದು ಕಡೆ ಹೇಳ್ತಾ ಇದ್ದಾರೆ DGMಗಳು ಎಷ್ಟು ಜನ ಸತ್ತಿರ್ಬೋದು ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಅಂತ ಹೇಳ್ತಾ ಇದ್ರೆ, ಒಡೆಯೋದಷ್ಟೇ ನಮ್ಮ ಕೆಲಸ, ಸತ್ತ ಹೆಣಗಳನ್ನ ಎಣಿಸೋದು ಅವರ ಕೆಲಸ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಭಯೋತ್ಪಾದಕರ ಬಗ್ಗೆ ಮಾಹಿತಿ ನೀಡುವ ವ್ಯಕ್ತಿಗೆ ಬಹುಮಾನ. ಈಗಾಗಲೇ ಹೇಳ್ತಾ ಇದ್ದೆ, ಬಹುಮಾನ ಇರುತ್ತೆ ಅವರಿಗೆ. ಪಹಲ್ಗಾಮ್ ಭಯೋತ್ಪಾದಕರ ಮಾಹಿತಿ ನೀಡಿದರೆ ಆಕರ್ಷಕ ಬಹುಮಾನ ಇರುತ್ತೆ. ಭಯೋತ್ಪಾದಕರ ಮಾಹಿತಿ ನೀಡಿದರೆ 20 ಲಕ್ಷ ಬಹುಮಾನ. ಭದ್ರತಾ ಪಡೆಗಳಿಂದ ಭಯೋತ್ಪಾದಕರ ಪೋಸ್ಟರ್ ಬಿಡುಗಡೆಯಾಗಿದೆ. ಭಿತ್ತಿ ಪತ್ರಗಳನ್ನು ಅಂಟಿಸ್ತಾ ಇದ್ದಾರೆ. ಮಾಹಿತಿ ದೊರೆತ ಸಂದರ್ಭದಲ್ಲಿ ಕೆಳಗೆ ಇರತಕ್ಕಂಥ ನಂಬರ್ಗೆ, ಆ ಪೋಸ್ಟರ್ ಕೆಳಗಡೆ ನಂಬರ್ ಇರುತ್ತೆ, ಆ ನಂಬರ್ಗೆ ಕರೆ ಮಾಡಬೇಕು. ಭಯೋತ್ಪಾದಕರಿಗಾಗಿ ಮಾಹಿತಿ ನೀಡಿದ್ರೆ ಅವರು ಎಲ್ಲರಿದ್ದಾರೋ ಅನ್ನೋದನ್ನ ಮಾಹಿತಿ ಕೊಟ್ಟರೆ 20 ಲಕ್ಷ ಬಹುಮಾನ ಇರುತ್ತೆ. ಅವರ ಪೋಸ್ಟರ್ ಬಿಡುಗಡೆಯಾಗಿದೆ. ಈಗಾಗಲೇ ನೇರವಾಗಿ ಇವರನ್ನೇ ಅಲ್ಲದೆ ಇವರ ಮೂಲ ಅಥವಾ ಕೊಂಬೆಗಳು, ರೆಂಬೆ ಕೊಂಬೆಗಳೆಲ್ಲವೂ ಕೂಡ ಇರುತ್ತವಲ್ಲ ಇವರ ಜೊತೆ, ಎಲ್ಲವನ್ನು ಕೂಡ ಕ್ಲೀನ್ ಆಗಿ ಕಟ್ ಮಾಡ್ತಾ ಇದ್ದಾರೆ. ಇವರ ನಾಯಕ, ಇವರ ಪ್ರಧಾನ ಕಾರ್ಯದರ್ಶಿ ಏನೆಲ್ಲ ಇರ್ತಾರೋ ಎಲ್ಲರನ್ನ ಕೂಡ ಉಡೀಸ್ ಮಾಡ್ತಾ ಇದ್ದಾರೆ. ಕ್ಲೀನ್ ಬೋಲ್ಡ್ ಆಗಿ ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆ ಮುಂದುವರಿತಾ ಇದೆ. ಭಾರತದ ನಿಲುವು ಕೂಡ ಸ್ಪಷ್ಟವಾಗಿದೆ. ನಮ್ಮ ನಿಲುವು ಏನಿದ್ರು ಕೂಡ ಉಗ್ರಗಾಮಿಗಳ ವಿರುದ್ಧವಾಗಿ, ಭಾರತದ ನಿಲುವು ಏನಿದೆ ಉಗ್ರಗಾಮಿಗಳ ವಿರುದ್ಧವಾಗಿ, ಪಾಕಿಸ್ತಾನದ ಸೇನೆ ವಿರುದ್ಧವೂ ಅಲ್ಲ, ಪಾಕಿಸ್ತಾನದ ಪ್ರಜೆಗಳ ವಿರುದ್ಧವೂ ಅಲ್ಲ. ನಮ್ಮ ನಿಲುವು ಸ್ಪಷ್ಟವಾಗಿದೆ, ಉಗ್ರಗಾಮಿಗಳ ವಿರುದ್ಧವಾಗಿ. ಉಗ್ರಗಾಮಿಗಳನ್ನ ಕಾಪಾಡೋದಕ್ಕೆ ಪಾಕಿಸ್ತಾನ ಸೇನೆ ಅಡ್ಡ ಬಂದ್ರೂ ಸೇನೆಯನ್ನೂ ಬಿಡಲ್ಲ. ತಕ್ಕ ಉತ್ತರ ನಿಮಗೂ ಕೊಡಬೇಕಾಗುತ್ತೆ. ಯಾಕಂದ್ರೆ ಅವರನ್ನ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದೀರಲ್ಲ, ನಿಮಗೂ ಕೂಡ ಉತ್ತರ ಬೇಕಾಗಿದೆ. ಉತ್ತರ ಕೊಡುತ್ತೆ ಕೂಡ. ಈಗಾಗಲೇ ಭಯೋತ್ಪಾದಕರ ಮಾಹಿತಿ ನೀಡಿದ್ರೆ 20 ಲಕ್ಷ ಅಂತ ಕೂಡ ಭಿತ್ತಿ ಪತ್ರಗಳನ್ನು ಅಂಟಿಸ್ತಾ ಇದ್ದಾರೆ. ಮಾಹಿತಿ ನೀಡಿದ್ರೆ ಕೆಳಗೆ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ 20 ಲಕ್ಷ ಬಹುಮಾನವನ್ನ ಪಡೆಯುವುದಂತ ಕೂಡ ಒಂದು ರೀತಿಯಾಗಿ ಪೋಸ್ಟರ್ಗಳನ್ನು ಕೂಡ ಅಂಟಿಸ್ತಾ ಇದ್ದಾರೆ.